ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ 13ನೇ ಪ್ರಶ್ನೆ. ಟಿಂಡಾಲ್ ಪರಿಣಾಮ ವ್ಯಾಖ್ಯಾನಿಸಿ. ಟಿಂಡಾಲ್ ಪರಿಣಾಮವನ್ನ ವ್ಯಾಖ್ಯಾನಿಸಲಿಕ್ಕೆ ಕೇಳ್ತಾ ಇದ್ದಾರೆ. ನೀವು ಬೆಳಗಿನ ಸಮಯದಲ್ಲಿ ಕಾಡುಗಳಿಗೆಲ್ಲ ಹೋದ್ರೆ, ಟ್ರೆಕ್ಕಿಂಗಿಗೆಲ್ಲ ಹೋದ್ರೆ ನೋಡಿರ್ತೀರಿ, ಅಥವಾ ಅಟ್ಲೀಸ್ಟ್ ಮೂವೆಲ್ಲಾದ್ರೂ ನೋಡಿರ್ತೀರಿ. ಮರಗಳ ಎಲೆಗಳ ಮರೆಯಿಂದ ಏನ್ ಬರ್ತಾ ಇರ್ತದೆ, ಒಂಥರ ಈ ತರ ಬೆಳಕಿನ ಕಿರಣದ ಪಾತ್ ಏನಿದೆ, ಪಥ ಏನಿದೆ, ಅದು ನಮ್ಗೆ ಗೋಚರಿಸ್ತದೆ ಅಲ್ವಾ? ಅಥವಾ ಯೂಶಲಿ ಚಳಿಗಾಲದ ಸಮಯದಲ್ಲಿ ಕಿಟಕಿಯಿಂದ ಬೆಳಕಿನ ಕಿರಣ ಬರುವಂತದ್ದು ನಮ್ಗೆ ಕಾಣ್ತಾ ಇರ್ತದೆ ಅಲ್ವಾ? ಹಾಗಾಗಿ ಇದು ಏನು, ಬೆಳಕಿನ ಕಿರಣ ಬರುವಂತದ್ದು ಚದುರುತ್ತಾ ಇದೆ. ಇದನ್ನ ನಾವು ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಕಲಿಲ ಕಣಗಳಿಂದ ಬೆಳಕಿನ ಕಿರಣದ ಚದುರುವಿಕೆಯನ್ನು ಟಿಂಡಾಲ್ ಪರಿಣಾಮ ಎಂದು ಕರೆಯಲಾಗುತ್ತದೆ. ಕಲಿಲದ ಕಣಗಳಿಂದ, ಕಲಿಲಗಳು ಅಂದ್ರೆ ಅವು ನಮ್ಮ ಬರಿಗಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಆ ಬೆಳಕನ್ನ ಚದುರಿಸುವಷ್ಟು ದೊಡ್ಡದಾಗಿರುತ್ತದೆ ಕಣ. ಆ ಕಣಗಳಿಂದ ಬೆಳಕಿನ ಕಿರಣದ ಚದುರುವಿಕೆ. ಈಗ ಉದಾಹರಣೆಯಲ್ಲಿ ಆ ಇರುವೆಗಳು ಒಂದು ಸಾಲಿನಲ್ಲಿ ಹೋಗ್ತಾ ಇರ್ತವೆ ಅಲ್ವಾ? ಒಂದೇ ಸಾಲಲ್ಲಿ ಹೋಗ್ತಾ ಇರುತ್ತೆ. ಅದೇ ತರ ಬೆಳಕು ಒಂದೇ ದಾರಿಯಲ್ಲಿ ಸ್ಟ್ರೇಟ್ ಲೈನ್ ಅಲ್ಲಿ ಬರ್ತಾ ಇದೆ. ಈಗ ನಾವೇನೋ ಒಂದು ಆಬ್ಸ್ಟ್ಯಾಕಲ್ ಅನ್ನ ಇಟ್ಬಿಟ್ವಿ, ಅಥವಾ ಅವರನ್ನ ಡಿಸ್ಟರ್ಬ್ ಮಾಡಿದ್ವಿ, ಅವ್ರಿಗೆ ಅಡ್ಡ ಮಾಡಿದ್ವಿ, ಅವಾಗ ಏನಾಗುತ್ತೆ, ಚದುರಿ ಹೋಗುತ್ತೆ ಅಲ್ವಾ? ನಾನು ಸ್ವಲ್ಪ ಹಿಂಗೆ ಅದ್ರ ಮೇಲೆ ಏನೋ ಒಂದು ಡಿಸ್ಟರ್ಬ್ ಮಾಡಿದೆ ಅದಕ್ಕೆ ಅಂದ್ರೆ ಚದುರಿ ಹೋಗುತ್ತೆ. ಅದೇ ತರ ಕಲಿಲದ ಕಣಗಳೇನ್ ಮಾಡ್ತವೆ, ಅವು ಬೆಳಕನ್ನ, ಕಲಿಲದ ಕಣ ಇದೆ, ಬೆಳಕು ಈ ತರ ನೇರವಾಗಿ ಬರ್ತಾ ಇದೆ, ಇದನ್ನ ಚದುರಿಸ್ತದೆ. ಇದನ್ನ ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಥ್ಯಾಂಕ್ ಯು.